ಸೊ ನನ್ನ ಹೆಸರು KS ಪೆಂಚಲೆ ಅಂತ. ನಾನು ಈ ಕ್ರಿಯಾಜನ್ ಅಗ್ರಿ ಆ್ಯಂಡ್ ಬಯೋಟಿಕ್ ಕಂಪನಿ ಇದರಲ್ಲಿ ನಾನು ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಅಂತ ನಾನು ಕೆಲಸ ಮಾಡ್ತಾಯಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟು ನಂದು 7 ಇಯರ್ಸಿಂದ ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದಕ್ಕಿಂತನೂ ನಾನು ಭೂಮಿ ತಾಯಿಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ ಕ್ರಿಯಾಜನ್ ಥ್ರೂ. ಅದೊಂದು ಮೇ ಬಿ ಇವತ್ತಿನ ದಿವಸ ಪರ್ಟಿಕ್ಯುಲರಾಗಿ ನಮ್ಮ ಎನ್ವಿರಾನ್ಮೆಂಟ್ ಡೇ 5th ಇದೆ. ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾವೆಲ್ಲ ಏನಂದರೆ ಒಂದು ಓತ್ ತಗೊಂಡಿದ್ವಿ ಇದ್ರ ಸಲುವಾಗಿ ಭೂಮಿ ತಾಯಿಗೆ ನಾವು ಏನು ಕೊಡೋದು ವಾಪಸ್ ಅಂತ ಹೇಳಿ. ಆಮೇಲೆ ಎನ್ವಿರಾನ್ಮೆಂಟ್ಗೆ ಇರ್ಬೋದು, ನಮ್ಮ ವುಮನ್ ಬೀಯಿಂಗ್ ಇರ್ಬೋದು, ಹೆಲ್ತ್ ಸರಿಯಾಗಿರ್ಬೇಕಂತ ಹೇಳಿಬಿಟ್ಟು ನಾವು ಒಂದು ಓತ್ ತಗೊಂಡಿದ್ವಿ ಕ್ರಿಯಾಜನ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಅದ್ರ ಪ್ರಕಾರ ನಾವೇನೆಂದರೆ ಇದು ಸೀಡ್ ಬೌಲ್ ಅಂತ ಹೇಳಿ ನಾವು ಅದು ಈ ತರಹ ಮಾಡಿ ನಮ್ಮ ಟೀಮ್ ಎಲ್ಲರೂ ಕೂಡ ಇಲ್ಲಿ ನಾವು ನಾಟ್ ಓನ್ಲಿ ಇದು ಈ ಟೀಮು ಬೆಂಗಳೂರು ಟೀಮ್ ಇಲ್ಲ, ದೊಡ್ಡಬಳ್ಳಾಪುರ ಟೀಮ್ ಇಲ್ಲ, ನಮ್ಮ ಮಾರ್ಕೆಟಿಂಗ್ ಟೀಮ್ ಎಲ್ಲ ಇದೆ. ಮೇ ಬಿ ಪ್ಯಾನ್ ಇಂಡಿಯಾ ಇದರಲ್ಲಿ ಆಲ್ಮೋಸ್ಟ್ ಒಂದು 500 ಜನ ವರ್ಕ್ ಮಾಡ್ತಾಯಿದ್ದಾರೆ ಮಾರ್ಕೆಟಿಂಗ್ದವರೆಲ್ಲ. ನಾವೆಲ್ಲ ಮಾಡೋದೇನೆಂದರೆ ಆರ್ಗಾನಿಕ್ಕು, ಬಯೋ ಫರ್ಟಿಲೈಸರ್ಸು, ಬಯೋಸ್ಟಿಮ್ಯುಲೆಂಟ್ಸು ಆ್ಯಂಡ್ ಬಯಾಲಜಿಕಲ್ಸು ನಾವು ಮಾಡ್ತಾಯಿದ್ವಿ. ಅದರಿಂದ ಏನಂದರೆ ಭೂಮಿ ತಾಯಿಗೂ ಮತ್ತು ಎನ್ವಿರಾನ್ಮೆಂಟ್ಗೂ ಅನುಕೂಲ ಆಗಬೇಕಂತ ಹೇಳಿಬಿಟ್ಟು ನಾವು ಆ ತರಹನೇ ಪ್ರಯತ್ನ ಮಾಡ್ತಾಯಿದ್ವಿ. ನಾವು ಕೆಮಿಕಲ್ ಗೊಬ್ಬರ ಯಾವುದೂ ನಾವು ಮಾಡ್ತಾಯಿಲ್ಲ. ಅಂದರೆ ನಾವು ರೈತರ ಜೊತೆಗೆ ಇದು ಪ್ರಮೋಟ್ ಮಾಡ್ತಾಯಿದ್ವಿ. ಭೂಮಿ ತಾಯಿನ ಯಾವುದೇ ರೀತಿ ನಾವು ಪ್ರೊಟೆಕ್ಟ್ ಮಾಡಬೇಕು, ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕಂತ ಏನು ಮಾಡಬೇಕಂತ ಹೇಳಿ ರೈತರಿಗೆ ಕೂಡ ನಾವು ಮಾಹಿತಿ ಕೊಡ್ತಾಯಿದ್ವಿ. ಈವನ್ ರೈತರೇ ಇಲ್ಲ, ನಾವು ಇಂಡಸ್ಟ್ರಿ ಇದರಲ್ಲಿ ಕೂಡ ನಾವು ನಮ್ಮ ಕಂಪನಿ ಕ್ರಿಯಾಜನ್ ಕಂಪನಿ ಈ ಸೆಗ್ಮೆಂಟಲ್ಲಿ ಪ್ರತ್ಯೇಕವಾಗಿ ಫ್ಲ್ಯಾಗ್ಶಿಪ್ ಕಂಪನಿ. ನಮ್ಮ ಜೊತೆಗೆ ಬೇರೆ ಕಂಪನಿ ಕೆಮಿಕಲ್ ಗೊಬ್ಬರ ಫರ್ಟಿಲೈಸರ್ ಕಂಪನಿ ಅವರೆಲ್ಲ ಕೂಡ ನಮ್ಮ ಜೊತೆಗೆ ಅಲೈನ್ ಆಗಿಬಿಟ್ಟು ಅವರು ಕೂಡ ನಮ್ಮ ಪ್ರಾಡಕ್ಟ್ಸನ್ನ ರೈತರಿಗೆ ಸೇರಿಸ್ತಾ ಇದ್ದರು. ಅದರಿಂದ ರೈತರಿಗೂ ಉಪಯೋಗ ಆಗ್ತಾಯಿದೆ, ಅವರು ಭೂಮಿ ತಾಯಿಗೂ ಉಪಯೋಗ ಆಗ್ತಾಯಿದೆ. ಸೊ ನಿಮಗೆ ಗೊತ್ತಿದೆ, ಎಲ್ಲರಿಗೆ ಪರಿಚಯ ಇರಲಿ. ಈಗ ಸಾಯಿಲ್ ಕಾರ್ಬನ್ಸು, ಸಾಯಿಲ್ ಕ್ರೆಡಿಟ್ಸ್ ಅಂದರೆ ಕಾರ್ಬನ್ ಕ್ರೆಡಿಟ್ಸ್ ಅಂತ ಹೇಳಿ ದೊಡ್ಡ ರೆವಲ್ಯೂಷನ್ ಆಗ್ತಾಯಿದೆ. ಮೇ ಬಿ ನಾಟ್ ಓನ್ಲಿ ಇಂಡಿಯಾ, ಓವರಾಲು ದುನಿಯಾ ಇದರಲ್ಲಿ ಕೂಡ. ಅದ್ರ ಸಲುವಾಗಿ ನಾವು ಕೂಡ ಪ್ರಯತ್ನ ಮಾಡ್ತಾಯಿದ್ವಿ ಯಾವ್ದು ರೀತಿ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳಿ. ಸೊ ನಮ್ಮ ಕಂಪನಿ 2007ಇಂದ ಚಾಲೂ ಮಾಡಿ ಸೊ ಒಂದು ಸಂಶೋಧನೆ ಮಾಡಿ ಪ್ರಾಡಕ್ಟ್ಸನ್ನ ನಾವು ಭೂಮಿ ತಾಯಿಗಾಗಿ ಕೆಲವು ಪ್ರಾಡಕ್ಟ್ಸನ್ನ ನಾವು ತಯಾರು ಮಾಡಿದ್ವಿ. ಅದರಲ್ಲಿ ಮೇಜರಾಗಿ DNP ಡೈನಮಿಕ್ ನ್ಯೂಟ್ರಿಯೆಂಟ್ ಪ್ರೊವೈಡರ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಇದೆ. ಆಮೇಲೆ 210-20 ಅಂತ ಅಂದರೆ ಒಂದು ಪೂರ್ತಿ ನ್ಯೂಟ್ರಿಷನ್ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ. PH50 ಅಂತ ಇಲ್ಲಿ ಪೊಟ್ಯಾಷಿಯಂ ಹ್ಯೂಟು, ಇದೆಲ್ಲನೂ ಆರ್ಗ್ಯಾನಿಕ್ಕು ಬಯೋ ಫರ್ಟಿಲೈಸರ್ಸಿಂದಲೇ ನಾವು ಮಾಡಿದ್ದು, ಕೆಮಿಕಲ್ಲು ಏನೂ ಇಲ್ಲ. ಅದು ಬಿಟ್ಟು ಬಯಾಲಜಿಕಲ್ ಅಂತ ಬಯೋ ಫರ್ಟಿಲೈಸರ್ಸ್ ಇದೆ, ಬಯೋಲಾಜಿಕಲ್ಸ್ ಅಂತ ಅಂದರೆ ಥ್ರೂ ಬಯಾಲಜಿಕಲ್ ಕಂಟ್ರೋಲು ನಾವು ಪೆಸ್ಟು ಡಿಸೀಸು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆಮೇಲೆ ಈವನ್ ಬಯೋಸ್ಟಿಮ್ಯುಲೆಂಟ್ಸು, ಗ್ರೋತ್ ಪ್ರಮೋಟರ್ಸ್ ಅಂತ ಹೇಳ್ತಿರಲಿಲ್ಲ, ಅದು ಕೂಡ ನಮ್ಮ ಕಡೆ ನಾವು ಸಂಶೋಧನೆ ಓನ್ R&D ಇದರಲ್ಲಿ ನಾವು ಸಂಶೋಧನೆ ಮಾಡಿ ರೈತರಿಗೆ ಸೇರಿಸಿ ಕೊಡ್ತಾಯಿದ್ವಿ. ಈ ತರಹ ರೈತರಿಗೂ ಭೂಮಿಗೂ ಎನ್ವಿರಾನ್ಮೆಂಟಿಗೆ ಅನುಕೂಲ ಆಗಬೇಕಂತ ಹೇಳಿ ನಮ್ಮ ಪ್ರಯತ್ನ ಇದೆ. ಸೊ ಈ ತರಹ ಹೊಂಟಿದ್ದೀವಿ. ಆಮೇಲೆ ನೆಕ್ಸ್ಟು ಕಮ್ಮಿಂಗ್ ಒಂದು 5 ಇಯರ್ಸು 10 ಇಯರ್ಸಿಗೆ ಇದೇ ಉಪಯೋಗಿಸ್ಬೇಕಂತ ಈವನ್ ಎಲ್ಲ ಕಂಪನಿಗಳು ಕೂಡ ಅದೇ ತರಹನೇ ಪ್ರಯತ್ನ ಮಾಡ್ತಾಯಿದ್ದರು. ನಾವೊಂದು ಅದರಲ್ಲಿ ಸೇರಿಕೊಂಡು ಪ್ರಯತ್ನ ಮಾಡ್ತಾಯಿದ್ವು ಅಂತ ಹೇಳ್ತಾ ಇಷ್ಟು ಮುಗಿಸ್ತೀನಿ. ಥ್ಯಾಂಕ್ ಯು.